ಸುಂದರಕಾಂಡ. ಅಬ್ಬಬ್ಬಬ್ಬ, ಇದು ದೊಡ್ಡ ಕಲಾಕಾಂಡ ಗುರು. ನನಗೆ ರೀಸೆಂಟಾಗಿ ನೋಡಿದಂಥ ಸಿನಿಮಾಗಳಲ್ಲಿ ಒನ್ ಆಫ್ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾ. ವೆಂಕಟೇಶ್ ನಿಮ್ಮಲ್ಪುಡಿ ಡೈರೆಕ್ಟ್ ಮಾಡಿಬಿಟ್ಟು ನಾರಾ ರೋಹಿತ್ ಅವರು ಆಕ್ಟ್ ಮಾಡಿರೋ ಸಿನಿಮಾನೇ ಈ ಒಂದು ಸುಂದರಕಾಂಡ. ಪ್ರೆಸೆಂಟೇಷನ್ನು ಸ್ಕ್ರೀನ್ನಲ್ಲಿ ಮಿಸ್ಟೇಕ್ ಇಲ್ಲ, ಬಟ್ ಮಿಸ್ಟೇಕ್ ಇರೋದು ಅವ್ರು ತಗೊಂಡಂಥ ಟಾಪಿಕ್ ಮೇಲೆ. ಸಿನಿಮಾದ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ಸಿದ್ಧಾರ್ಥ್ ಚಿಕ್ಕ ವಯಸ್ಸಲ್ಲಿ ಅವನಿಗಿಂತ ಸೀನಿಯರ್ ಆಗಿರೋ ವೈಷ್ಣವಿನ ಲವ್ ಮಾಡ್ತಾನೆ. ಅವಳಿಗೆ ಲವ್ ಲೆಟರ್ನು ಕೂಡ ಕೊಟ್ಬಿಟ್ಟು ಗಿಫ್ಟು ಕೂಡ ಕೊಡ್ತಾನೆ. ಬಟ್ ಅವ್ರ ಅಪ್ಪ ಬಂದ್ಬಿಟ್ಟು ಸಿದ್ಧಾರ್ಥ್ಗೆ ಹೊಡಿತಾನೆ. ಆಮೇಲಿಂದ ಮಿಸ್ ಆದಂಥ ವೈಷ್ಣವಿ ಬೇರೆಯೊಬ್ಬರನ್ನ ಮದುವೆ ಆಗ್ತಾಳೆ. ಇತ್ತ ಕಡೆ ಸಿದ್ಧಾರ್ಥ್ ಅವನಿಗೆ 5 ಕ್ವಾಲಿಟಿ ಇರೋ ಹುಡುಗಿನ ಮದುವೆ ಆಗೋದಕ್ಕೋಸ್ಕರ ಹುಡುಕ್ತಾ ಇರ್ತಾನೆ. ಅಂಥ ಟೈಮಲ್ಲಿ ಐರಾ ಅನ್ನೋ ಒಂದು ಹುಡುಗಿ ಇವನಿಗೆ ಇಷ್ಟ ಆಗ್ತಾಳೆ. ಆಮೇಲಿಂದ ಇವನಿಗೂ ಮತ್ತು ಆಕೆಗೂ ಏಜ್ ಗ್ಯಾಪ್ ಜಾಸ್ತಿ ಇದ್ರೂ ಕೂಡ ಮದುವೆವರೆಗೂ ಬರುತ್ತೆ. ಬಟ್ ಅವಳು ಕೂಡ ಇವನು ಇಷ್ಟಪಡ್ತಾಳೆ. ಮದುವೆ ಸಂಬಂಧ ಮಾತಾಡೋಕ್ಕೆ ಬಂದಂಥ ಟೈಮಲ್ಲಿ ಗೊತ್ತಾಗೋದೇನೆಂದರೆ, ಆ ಐರಾ ಆ ವೈಷ್ಣವಿಯ ಮಗಳು ಅಂತ. ಆಮೇಲೆ ಮುಂದೆ ಏನೇನಾಗುತ್ತೆ ಅಂತ ನಾವು ಸಿನಿಮಾ ನೋಡೇ ತಿಳ್ಕೊಬೇಕು. ಕಾನ್ಸೆಪ್ಟೆಲ್ಲ ಇಷ್ಟು ವರಷ್ಟು ತಿಂಗಿದೆ ಅಂದರೆ ನನಗಂತೂ ನಿಜವಾಗ್ಲೂ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಲವರ್ ಅಂದಮೇಲೆ ಲವರ್ ಮಗಳು ಇದ್ದಂಗೆ ತಾನೇ ಗುರು. ಏನು ಕಾನ್ಸೆಪ್ಟು ನಮ್ಮ ಮುಂದೆ ತೊಗೊಂಬಂದ್ಬಿಟ್ಟು ಆಗ್ತಾರೋ ನಮ್ಮ ಕರ್ಮಕ್ಕೆ ನೋಡಲಿ ಅಂತ. ನಿಮ್ಮ ಮೆದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ ಯಾರಾದರೂ ಸಿನಿಮಾ ನೋಡಿರೋರು, ಲವರ್ ಮಗಳಿದ್ದಂಗೋ ಅಥವಾ ಲವರ್ ಥರನೋ ಅಂತ. ಎಂತೆಂಥ ಕಾನ್ಸೆಪ್ಟ್ ತೊಗೊಂಬಂದ್ಬಿಟ್ಟು ನಮ್ಮ ಮೇಲೆ ಆಗ್ತಾರೋ ಸ್ವಾಮಿ. ಈ ಸಿನಿಮಾನ ನೋಡ್ದಂಗಿದ್ದಿದ್ರೆ ಚೆನ್ನಾಗಿರೋದು. ಆ್ಯಕ್ಟಿಂಗ್ ವೈಸ್ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ಡೀಸೆಂಟಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಈ ಒಂದು ಸಿನಿಮಾ ಯಾರಿಗಿಷ್ಟ ಆಗುತ್ತೋ ಅವ್ರ ಕಾಲಿಗೆ ಬಿದ್ದುಬಿಡ್ಬೇಕು ಗ್ಯಾರಂಟಿ. ನನಗಂತೂ ಈ ಒಂದು ಸಿನಿಮಾ ವರಷ್ಟು ಎಕ್ಸ್ಪೀರಿಯನ್ಸ್ನ ಕೊಡ್ತು. ನೀವು ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕಮೆಂಟ್ ಮಾಡಿ. ಈ ಒಂದು ಸಿನಿಮಾನ ನೀವು ನೋಡಲೇಬೇಕು ಅಂತ ಏನಿಲ್ಲ. ಜಿಯೋ ಹಾಟ್‌ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ಅವೈಲಬಲ್ ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ನಾನು ಅಗೇನ್ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.